ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭುವನ ನವೀನ್ ಕುಮಾರ್. ಇದೀಗ ಹೆಡ್ಲೈನ್ಸ್. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹೊಸಪೇಟೆಯ ಬಿಜೆಪಿ ಪಕ್ಷದಿಂದ ಕೈಗೊಂಡ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ. ವಂದೇ ಮಾತರಂ ರಾಷ್ಟ್ರೀಯ ಗೀತೆಗೆ ಅಪಮಾನ ಹಿನ್ನೆಲೆ ಹೊಸಪೇಟೆಯ ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ. ಹೊಸಪೇಟೆಯ ಸುತ್ತಮುತ್ತ ಪಂಚಮಿ ಹಬ್ಬದ ಸಂಭ್ರಮ. ನಾಗದೇವತೆಗೆ ವಿಶೇಷ ಪೂಜೆ ಸಲ್ಲಿಕೆ. ಪತ್ನಿಯನ್ನು ಶಂಕಿಸಿ ಬರ್ಬರವಾಗಿ ಕೊಲೆಗೈದ ಪತಿ. ರಾಷ್ಟ್ರೀಯ ಹೆದ್ದಾರಿ 50ರ ಅವೈಜ್ಞಾನಿಕ ಮತ್ತು ಕಳಪೆ ಕಾಮಗಾರಿ ಖಂಡಿಸಿ ದ್ವಿಚಕ್ರ ವಾಹನಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟನೆ. ವಿಜಯನಗರ ಕುರುಬ ಸಮಾಜದಿಂದ ಕೈಗೊಳ್ಳಲಾದ ಸಾಮಾನ್ಯ ಸಭೆ. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಜಮಾವಣೆಗೊಂಡ ನೂರಾರು ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಆರಂಭಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಸಚಿವ ನಾಗೇಂದ್ರರವರ ವಿರುದ್ಧ ಧಿಕ್ಕಾರ ಕೂಗಿದ ಪ್ರತಿಭಟನಾಕಾರರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣದಲ್ಲಿ ಭಾರೀ ಭ್ರಷ್ಟಾಚಾರ ನಡೆದಿದ್ದು, ಇದರ ನೈತಿಕ ಹೊಣೆ ಹೊತ್ತು ಸಚಿವ ಬಿ ನಾಗೇಂದ್ರ ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಇಲ್ಲವಾದಲ್ಲಿ ಮುಖ್ಯಮಂತ್ರಿಗಳೇ ಅವರನ್ನು ಸಂಪುಟದಿಂದ ವಜಾಗೊಳಿಸಬೇಕೆಂದು ಬಿಜೆಪಿ ಮುಖಂಡರು ಒತ್ತಾಯಿಸಿದರು. ಜೋಶಲ್ಲಿರಬೇಕು. ಮೊದಲೇ ದಿನ ಇದು, ಮುಂದೆ ಅನಿರ್ದಿಷ್ಟ ಅವಧಿ ಧರಣಿ. ಅದು 7 ದಿನ ಆಗ್ಬೋದು, 15 ದಿನ ಆಗ್ಬೋದು, ಸೆಷನ್ ಮುಗುವವರೆಗೆ ಆಗ್ಬೋದು. ಹಾಗಾಗಿ ಯಾರು ಕೂಡ ಉತ್ಸಾಹವನ್ನು ಘೋಷಣೆಗಳನ್ನು ಕೂಗಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ 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 ವಂದೇ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಧನ್ಯವಾದಗಳು. ಎನ್ನೆ ಬಾಲೆ, ಎನ್ನೆ ಬಾಲೆ, ಒಂದೇ ಒಂದೇ. ಕೊಡಲೇಬೇಕು, ರಾಜೀನಾಮೆ ಕೊಡಲೇಬೇಕು. ವಾಲ್ಮೀಕಿ ನಿಗಮದಲ್ಲಿ ಹಣ ದುರುಪಯೋಗ ಮಾಡಿಕೊಂಡ ಬಿ ನಾಗೇಂದ್ರ ಅವರಿಗೆ ಧಿಕ್ಕಾರ, ಧಿಕ್ಕಾರ. ವಾಲ್ಮೀಕಿ ನಿಗಮದ ಹಣವನ್ನು ದುರುಪಯೋಗ ಮಾಡಿಕೊಂಡಿದ್ದ ಬಿ ನಾಗೇಂದ್ರ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಏನು ಕಳೆದ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಾಲ್ಮೀಕಿ ನಿಗಮದ 187 ಕೋಟಿ ಹಣವನ್ನು ದುರುಪಯೋಗ ಮಾಡಿಕೊಂಡು ಯಾವ ವಾಲ್ಮೀಕಿ ಸಮಾಜಕ್ಕೆ ಅತ್ಯಂತ ಅಶಕ್ತರಿಗೆ, ಯಾವ ರೈತನಿಗೆ ಒಂದು ಗಂಗಾ ಕಲ್ಯಾಣ ಬೋರ್ ಸಿಗಬೇಕಾಗಿತ್ತೋ, ಯಾವ ವಿದ್ಯಾವಂತ ಯುವಕನಿಗೆ ಒಂದು ಸ್ವಾವಲಂಬಿ ಯೋಜನೆಯಲ್ಲಿ ಒಂದು ಟ್ಯಾಕ್ಸಿ ಸಿಗಬೇಕಾಗಿತ್ತೋ, ಯಾವ ನಿರುದ್ಯೋಗಿ ಯುವಕನಿಗೆ ಒಂದು ಸಾಲ ಸಿಗಬೇಕಾಗಿತ್ತೋ, ಆ ಹಣವನ್ನು ಇವರು ಬೇರೆ ಬೇರೆ ಬೇನಾಮಿ ಅಕೌಂಟ್ಗಳಿಗೆ ಹಾಕಿ
ಆಂಧ್ರ ಮತ್ತು ತೆಲಂಗಾಣದ ಬಾರ್ಗಳಿಗೆ, ಬಂಗಾರದ ಅಂಗಡಿಗಳಿಗೆ, ಬೇರೆ ಬೇರೆ ಬಟ್ಟೆ ಅಂಗಡಿಗಳಿಗೆ ಹಾಕಿ ಅಲ್ಲಿಂದ 600 ವಿವಿಧ ಖಾತೆಗಳಿಗೆ ದುಡ್ಡನ್ನು ಹಾಕಿ ಅಲ್ಲಿಂದ ಅದನ್ನು ಪಡೆದು ಬಳ್ಳಾರಿಯ ಲೋಕಸಭಾ ಚುನಾವಣೆಯನ್ನು ಮಾಡಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿರ್ತಕ್ಕಂಥದ್ದು. ಈ ಒಂದು ವಿಷಯದಲ್ಲಿ ಇಡಿ ಎಂಟ್ರಿ ಆದ ನಂತರ ಏನೋ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಎಂಟ್ರಿ ಆದ ನಂತರ ಜಾರಿ ನಿರ್ದೇಶನಾಲಯ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರ ಒಂದು ಪಾತ್ರ ಕಂಡು ಬಂದಿರತಕ್ಕಂಥದ್ದು ಇರೋದರಿಂದ ಅವತ್ತಿನ ಕಾಲಘಟ್ಟದಲ್ಲಿ ನಾಗೇಂದ್ರ ಅವರು ರಾಜೀನಾಮೆಯನ್ನು, ಮಂತ್ರಿ ಪದವಿಗೆ ರಾಜೀನಾಮೆಯನ್ನು ಕೊಟ್ಟರು ಮತ್ತು ಜೈಲಿಗೆ ಕೂಡ ಹೋಗಬೇಕಾಯಿತು. ಅಂಥ ನಾಗೇಂದ್ರ ಅವರು ಇವತ್ತು ಡಿ ಕೆ ಶಿವಕುಮಾರ್ ಅವರು ಹೊಸ ಸರ್ಕಾರದಲ್ಲಿ ಮತ್ತೊಮ್ಮೆ ಮಂತ್ರಿಗಳಾಗಿ ತಗೊಂಡಿದ್ದಾರೆ. ಅಂದರೆ ಇದರ ಅರ್ಥ ಒಬ್ಬ ವ್ಯಕ್ತಿ, ಕಳಂಕಿತ ವ್ಯಕ್ತಿ, ಅವರ ಮೇಲೆ ತನಿಖೆ ಇದೆ, ಇನ್ನೂ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಮುಗಿದಿಲ್ಲ, ಅಂಥ ವ್ಯಕ್ತಿಯನ್ನು ಇವರು ಮತ್ತೆ ಕ್ಯಾಬಿನೆಟ್ ತಗೋತಾರೆ. ಅಂದರೆ ಇದರ ಹಿನ್ನೆಲೆ ಏನು? ಇದರ ಹಿನ್ನೆಲೆ ಏನಂದರೆ ಇದರ ಕೇವಲ ನಾಗೇಂದ್ರ ಅವರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳಾದಾಗಿ, ಹಿಂದಿನ ಮುಖ್ಯಮಂತ್ರಿಗಳಾದಾಗಿ ಮತ್ತು ದೆಹಲಿಯ ಹೈಕಮಾಂಡ್ ಕೂಡ ಇದರಲ್ಲಿ ಭಾಗಿಯಾಗಿದೆ ಅಂತ ಕೂಡ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹಾಗಾಗಿ ಆ ಭಯದಿಂದ ಇವತ್ತು ನಾಗೇಂದ್ರ ಅವರು ಅವ್ರು ಬಾಯಿ ಬಿಡಬಾರ್ದು ನಮ್ಮ ಹೆಸರನ್ನು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾಗೇಂದ್ರ ಅವರನ್ನು ಮತ್ತೆ ಮಂತ್ರಿಮಂಡಲಕ್ಕೆ ತೆಗೆದುಕೊಂಡಿದ್ದಾರೆ. ನಾವು ಆಗ್ರಹ ಮಾಡೋದಿಷ್ಟೇ, ನಾಗೇಂದ್ರ ಅವರನ್ನು ಭ್ರಷ್ಟ ಸಚಿವರನ್ನು ಕೈ ಬಿಡಬೇಕು. ಇವತ್ತು ಆ ಸಮಾಜಕ್ಕೆ ಅನ್ಯಾಯ ಆಗಿದೆ. ಅದೇ ಸಮಾಜ ಒಬ್ಬ ಬೇರೆ ವ್ಯಕ್ತಿಗೆ ಕೂಡ ಆ ಸ್ಥಾನವನ್ನು ಕೊಡಬೇಕಂತ ಈ ಮೂಲಕ ಆಗ್ರಹಿಸ್ತಾ ಇದ್ದೀವಿ. ಧರಣಿಯನ್ನು ನಾವು ಅನಿರ್ದಿಷ್ಟಾವಧಿಯಾಗಿ ಮಾಡ್ತಾ ಇದ್ದೀವಿ. ಧನ್ಯವಾದಗಳು. ವಂದೇ ಮಾತರಂಗೆ ಎಐಸಿಸಿ ನಾಯಕರು ಅಪಮಾನ ಮಾಡಿದ್ದಾರೆಂದು ಆರೋಪಿಸಿ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಬಿಜೆಪಿ ಯುವ ಮೋರ್ಚಾದ ಕಾರ್ಯಕರ್ತರು ಹಾಗೂ ಮುಖಂಡರಿಂದ ಪ್ರತಿಭಟನೆಯನ್ನು ನಡೆಸಿದರು. ಕ್ಷಮೆ ಕೇಳಿದ್ರೆ ಮುಖಾಂತರ ನೀವೇ ಸ್ವತಃ ಒಂದೇ ಮಾತ್ರ ಗೀತೆಯನ್ನ 6 ಸ್ಟ್ಯಾಂಡ್ಗಳನ್ನು ಆಡಬೇಕು. ಇಟಲಿ ರಾಣಿ ಅವರೇ, ನಿಮಗೂ ಈ ದೇಶದ ಮೇಲೆ ಗೌರವ ಇದ್ರೆ, ಈ ಭಾರತದ ಮೇಲೆ ಅಲ್ಲ, ನೀವು ನಾಳೆ ಬೇಸರದ ಕ್ಷಮೆ ಕೇಳಲೇಬೇಕು. ಕೇಳದೇ ಇದ್ರೆ ನಿಮ್ಮ ವಿರುದ್ಧ ನಾವು ಎಲ್ಲ ಠಾಣೆಗಳಲ್ಲೇ ನಾವು ಕಾನೂನು ಪ್ರಕಾರ ಏನು ಪ್ರಕರಣ ದಾಖಲು ಮಾಡ್ತಕ್ಕಂಥ ಕೆಲಸ. ವ್ಯಕ್ತಿಗತ ನೀವು ಅವಮಾನ ಮಾಡಿಲ್ಲ, ದೇಶಕ್ಕೆ ಅವಮಾನ ಮಾಡಿದಿರಿ. ಆದರೆ ಒಳ್ಳೆ ಬೆಳವಣಿಗೆ ಅಲ್ಲ. ಇವತ್ತು ಆಲ್ರೆಡಿ ನಮ್ಮ ರಾಜ್ಯ ನಾಯಕರು ಕರೆ ಕೊಟ್ಟರು ಹಿನ್ನೆಲೆಯಲ್ಲಿ ಈಗೇನು ಸಾಂಕೇತಿಕವಾಗಿ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ. ನಾಳೆಯಿಂದ ಏನೇನೋ ವಿವಿಧ ರೀತಿಯಲ್ಲಿ ಭಾಗಿಯಾಗಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಭ್ರಷ್ಟಾಚಾರದಲ್ಲಿ ಮುಖ್ಯವಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯವನ್ನು ಸ್ವಚ್ಛ ಮಾಡುವ ನಿಟ್ಟಿನಲ್ಲಿ ನಮ್ಮ ರಾಜ್ಯದ ಎಲ್ಲ ಕಡೆ ಕೂಡ ಈಗ ಪ್ರತಿಭಟನೆಗಳು ಹಮ್ಮಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮ, ಈ ಒಂದೇನು ಪ್ರೊಟೆಸ್ಟ್, ಇದು ಕೇವಲ ಆರಂಭ ಅಲ್ಲ. ಇದು ಭಾರತ್ ಮಾತಾ ಕಿ ಧಿಕ್ಕಾರ, 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 ಕೊಡಲೇಬೇಕು, 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 ಕೊಡಲೇಬೇಕು. ಗಡಿ ಪಾರ್, ಗಡಿ ಪಾರ್, ಗಡಿ ಪಾರ್, ಗಡಿ ಪಾರ್, ಕ್ಷಮೆಯಾಚನೆ ಮಾಡಲೇಬೇಕು, ಕ್ಷಮೆಯಾಚನೆ ಮಾಡಲೇಬೇಕು, ಕ್ಷಮೆಯಾಚನೆ ಮಾಡಲೇಬೇಕು, ಕ್ಷಮೆಯಾಚನೆ ಮಾಡಲೇಬೇಕು, ಕ್ಷಮೆಯಾಚನೆ ಮಾಡಲೇಬೇಕು. बोलो भारत माता की जय, बोलो भारत माता की जय. मातरम, मातरम, वंदे मातरम, 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 वंदे मातरम. बोलो भारत माता की जय, भारत माता की जय. ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡ್ತಾ ಇವತ್ತು ಭಯೋತ್ಪಾದಕರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಮೊನ್ನೆ ರಾಹುಲ್ ಗಾಂಧಿ ಅವರೇ, ನೀವು ಒಂದು ಅಂಗೈಗಳ ಬುಕ್ ಹಿಡ್ಕೊಂಡು ಸಂವಿಧಾನ ಸಂವಿಧಾನ ಅಂತ ತೋರಿಸ್ತಾ ಇದ್ದೀರಾ. ಈಗಿನ ಸಂವಿಧಾನ ನಿಮ್ಮ ತಾತ, ನಿಮ್ಮ ಅಜ್ಜಿ, ನಿಮ್ಮ ಮುತ್ತಾತ, ನಿಮ್ಮ ಅಜ್ಜಿ, ನಿಮ್ಮ ಅಪ್ಪ ಎಲ್ಲರೂ ಕೂಡ ಈ ದೇಶವನ್ನು ಆಳಿರ್ತಕ್ಕಂಥ ಇತಿಹಾಸ ಇದೆ. ಅವರು ಕೂಡ ಯಾವತ್ತೂ ಕೂಡ ಈ ದೇಶಕ್ಕೆ ಅಗೌರವ ತರ್ತಕ್ಕಂಥ ಕೆಲಸ ಮಾಡಿಲ್ಲ. ಆದರೆ ನೀವು ಕೇವಲ ಮತ ಬ್ಯಾಂಕ್ಗಾಗಿ, ಯಾವುದೋ ಓಲೈಕೆಗಾಗಿ ಈ ತರ ಮಾಡ್ತಕ್ಕಂಥದ್ದನ್ನು ಯಾರು ಸಹಿಸೋದಿಲ್ಲ. ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಯಾವುದೇ ಜಾತಿ, ಧರ್ಮ, ಪಂಥ ಮತ್ತೊಂದು ಏನೇ ಇದ್ರೂ ಕೂಡ ಎಲ್ಲರೂ ಭಾರತ ದೇಶಕ್ಕೆ ಕೂಡ ಇವತ್ತು ಭಾರತ ಮಾತೆಯ ಭಾವಗಳನ್ನು ಆರಿಸ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಹೀಗಾಗಿ ಸ್ವಾಮಿ ಒಂದೇ ಮಾತ್ರ ಗೀತೆ ಗೌರವ ಕೊಡ್ತಾ ಇಲ್ಲ. ಬಂಕಿಮ್ ಚಟರ್ಜಿ ಅವರು ರಚಿಸ್ತಕ್ಕಂಥ ಈ ಗೀತೆ
ಭಾರತ ದೇಶದ ಚಿತ್ರಣವನ್ನೇ ತೋರಿಸತಕ್ಕಂಥದ್ದು. ಆದರೆ ಅದನ್ನು ನೀವು ಒಬ್ಬಕ್ಕಿಡಿಲ್ಲ ಅಂತಂದ್ರೆ ಈ ಭಾರತ ದೇಶದಲ್ಲಿ ನೀವು ಇರಲಿಕ್ಕೆ ಯೋಗ್ಯತೆ ಇದೆಯಾ? ಇದೇ ರೀತಿ ಸಾಕಷ್ಟು ಮುಂದುವರೆದಿದ್ದಾವೆ. ಈಗಲೂ ಕೂಡ ಅದೇ ಕೆಲಸ ಮಾಡ್ತಾ ಇದ್ದೀರಿ, ಹಿಂದೆ ಕೂಡ ಅದೇ ಕೆಲಸ ಮಾಡಿದ್ದೀರಿ. ರಾಹುಲ್ ಗಾಂಧಿ ಅವ್ರಿಗೆ ಸೊನ್ನೆ ಮಾಡ್ತೀರಿ, ಮುಂದೆ ಆಫೀಸರ್ಸ್ಗಳಿಗೆ IAS ಆಫೀಸರ್ಸ್ಗೆ ಸನ್ನೆ ಮಾಡ್ತೀರಿ, ಪೊಲೀಸ್ ಆಫೀಸರ್ಗಳು ಸನ್ನೆ ಮಾಡ್ತಾರೆ. ಯಾಕೆ ಅವರೆಲ್ಲ ಕೂಡ ದೇಶದ ಏನು ನ್ಯಾಯಸಮ್ಮತವಾಗಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಅವರು ನಡ್ಕೋಬಾರ್ದ, ಅಧಿಕಾರಿಗಳು ನಡ್ಕೋಬಾರ್ದ, ಅವ್ರಿಗೆ ನೀವು ಬೈಯತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾಕೆ ನೋಡಿ, ಸಂವಿಧಾನವನ್ನು ಪಾಲನೆ ಮಾಡ್ತಕ್ಕಂಥದ್ದೇ ಕಾರ್ಯಾಂಗ. ಆ ಕಾರ್ಯಾಂಗಕ್ಕೆ ಬ್ರೇಕ್ ಆಗ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀರಿ. ಇದು ಬಹಳ ಒಳ್ಳೆಯದಲ್ಲ. ಕೂಡಲೇ ಈಗ ಚಿಕ್ಕದೊಂದು ಬ್ರೇಕ್. ನಮಸ್ಕಾರ. ಹಬ್ಬಗಳ ಸಂಭ್ರಮ, ಮದುವೆಯ ಶುಭ ಸಮಯ, ಸಂತೋಷದ ಕ್ಷಣಗಳ ಆರಂಭ. ನಮ್ಮ ಹೊಸಪೇಟೆ ನಗರದಲ್ಲಿ ನಿಮ್ಮ RJ ಸಿಲ್ವರ್ ಪ್ಯಾಲೇಸ್ ಈಗ ನಿಮಗಾಗಿ 100% ಹಾಲ್ಮಾರ್ಕ್ ಉಳ್ಳ ಬೆಳ್ಳಿ ಆಭರಣಗಳು ದೊರೆಯುತ್ತದೆ. ಗ್ರಾಹಕರಿಗೆ ಶೇಕಡ 100% ವೇಸ್ಟೇಜ್ ಫ್ರೀ. RJ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಸಿಲ್ವರ್ ಆರ್ಟಿಕಲ್ಸ್, ಸಿಲ್ವರ್ ಗಿಫ್ಟ್ ಐಟಮ್ಸ್, ಸಿಲ್ವರ್ ಫ್ಯಾಷನ್ ಜ್ಯುವೆಲರಿ ಸೇರಿದಂತೆ ಹಲವು ಬಗೆಯ ಬೆಳ್ಳಿ ವಸ್ತುಗಳು ದೊರೆಯುತ್ತವೆ. ಇದೆಲ್ಲ ನಿಮಗಾಗಿ ನಿಮ್ಮ RJ ಸಿಲ್ವರ್ ಪ್ಯಾಲೇಸ್ ನಲ್ಲಿ ಮಾತ್ರ. RJ ಸಿಲ್ವರ್ ಪ್ಯಾಲೇಸ್, ಸುಧಾ ಕಾಂಪ್ಲೆಕ್ಸ್, ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್, ಕಾಲೇಜ್ ರೋಡ್, ಹೊಸಪೇಟೆ. ಇದೆಲ್ಲ ನಿಮಗಾಗಿ ನಿಮ್ಮ RJ ಸಿಲ್ವರ್ ಪ್ಯಾಲೇಸ್ ಅಲ್ಲಿ ಮಾತ್ರ. ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್ ಹೊಸಪೇಟೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 916 BIS ಹಾಲ್ಮಾರ್ಕ್ ಲೈಸೆನ್ಸ್ ಹೊಂದಿದ ಜ್ಯುವೆಲರಿ ಶೋರೂಮ್. ನಮ್ಮಲ್ಲಿ ದೊರೆಯುವ ಆಭರಣಗಳು ಮಂಗಳಸೂತ್ರ, ಲಾಂಗ್ ಹಾರ್, ನೆಕ್ಲೆಸಸ್, ಡೈಮಂಡ್ ರಿಂಗ್ಸ್ ಅಂಡ್ ಟಾಪ್ಸ್, ಲೇಡೀಸ್ ಅಂಡ್ ಜೆಂಟ್ಸ್ ರಿಂಗ್ಸ್, ಬ್ರೇಸ್ಲೆಟ್ಸ್ ಹಾಗೂ ಬಾಜು ಬಂಧುಗಳ ಜೊತೆಗೆ ಇನ್ನು ಹಲವಾರು ಆಭರಣಗಳು ಹೊಸ ಹಾಗೂ ಆಕರ್ಷಕ ಡಿಸೈನ್ಗಳಲ್ಲಿ ದೊರೆಯುತ್ತವೆ. ಮದುವೆಗೆ ಚಿನ್ನ ಕೊಡ್ತಾ ಇದ್ದೀರೋ ತಾಮ್ರನ? ಚಿನ್ನ ತಾಮ್ರನ? ಏನ್ ಶಿವಣ್ಣ ನೀವು ಹೇಳ್ತಿರೋದು? ಕೊಡಿ. ನಾವು ಪಕ್ಕ 916 ಚಿನ್ನನೇ ತಗೊಳ್ಳೋದು. ಇದರಲ್ಲಿ BIS ಮಾರ್ಕ್ ಅಲ್ಲಿ ಅಲ್ಲೇ ನೀವು ಮೋಸ ಹೋಗೋದು. 916 ಸಿಕ್ಕ ವ್ಯಾಪಾರಿಗಳು ಹಾಕೋದು. ಅವರು 18, 19 ಅಥವಾ 20 ಕ್ಯಾರೆಟ್ ಚಿನ್ನಕ್ಕೂ ಹಾಕ್ಬೋದು. ಅದನ್ನೇ ನೀವು 22 ಕ್ಯಾರೆಟ್ ಚಿನ್ನದ ಬೆಲೆ ಕೊಡ್ತೀವಿ. ಆದ್ರೆ BIS ಭಾರತ ಸರ್ಕಾರ ಪ್ರತಿ ಆಭರಣದ ಪರಿಶುದ್ಧತೆಯನ್ನು ಪರೀಕ್ಷೆ ಮಾಡಿ ಹಾಕಿರೋ ಹೆಗ್ಗುರುತು. ನೆನಪಿಡಿ, BIS ಗುರುತು. ಹಿಂದೆ ಭೇಟಿ ಕೊಡಿ ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಮೇನ್ ಬಜಾರ್, ಹೊಸಪೇಟೆ. ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ವಿಜಯನಗರ ಚಾನೆಲ್. ಈ ಕೆಳಗಿನ ದೂರವಾಣಿ ಸಂಖ್ಯೆಯನ್ನ ಸಂಪರ್ಕಿಸುವುದು ಮರಿಬೇಡಿ. ನಿಮ್ಮ ಜಾಹೀರಾತು ನಮ್ಮ ವಿಜಯನಗರ ಚಾನೆಲ್ನಲ್ಲಿ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಶ್ರಾವಣ ಮಾಸದ ಮೊದಲ ದೊಡ್ಡ ಹಬ್ಬ ನಾಗರ ಪಂಚಮಿಯನ್ನು ವಿಜಯನಗರ ಜಿಲ್ಲೆಯಾದ್ಯಂತ ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಹೊಸಪೇಟೆ ಸೇರಿದಂತೆ ನಾನಾ ಕಡೆ ಭಕ್ತರು ನಾಗದೇವತೆಯ ಕಲ್ಲಿನ ಮೂರ್ತಿಗಳಿಗೆ ಹಾಲು, ಅರಿಶಿಣ, ಕುಂಕುಮ ಎರಚಿ ವಿಶೇಷ ಪೂಜೆ ಸಲ್ಲಿಸಿದರು. ಥ್ಯಾಂಕ್ಸ್ ಅಕ್ಕ, ಥ್ಯಾಂಕ್ಸ್. ಯಾರನ್ನ ಒಬ್ರು ಅಡ್ಡ ಬರ್ತಾರೆ.
ಹೊಸಪೇಟೆ ತಾಲೂಕಿನ ಬುವನಹಳ್ಳಿ ಗ್ರಾಮದಲ್ಲಿ ಶಶಿಕಲಾ ಎನ್ನುವ ಮಹಿಳೆಯನ್ನು ತನ್ನ ಪತಿಯಾದ ಬಸವರಾಜ್ ಎನ್ನುವ ವ್ಯಕ್ತಿಯು ಯಾವುದೋ ಕಾರಣಗಳಿಂದ ಕೊಡಲಿಯಿಂದ ಕೊಚ್ಚಿ ಕೊಲೆಗೈದಿದ್ದಾನೆ. ಹೊಸಪೇಟೆಯ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ಬಂಧಿಸಲಾಗಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಆಲೂರು ಗ್ರಾಮದ ಬಳಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಅವೈಜ್ಞಾನಿಕ ಹಾಗೂ ಕಳಪೆ ರಸ್ತೆ ಕಾಮಗಾರಿಯನ್ನು ಖಂಡಿಸಿ ಸಾರ್ವಜನಿಕರು ಮತ್ತು ಯುವಕರು ದಿಢೀರ್ ಪ್ರತಿಭಟನೆ ನಡೆಸಿದರು. ದಶಾ ಫುಲ್ ಟ್ಯಾಂಕ್ ಐತ್ ಪೆಟ್ರೋಲ್. ಈ ಕಡೆ ಬಾ. ದಶಾ ದೂರ ಇರು ದಶಾ. ಆ ಕಡೆ ಲಾರಿ ಅವೆಲ್ಲ ತಾಂಡಿವಿ. ಸುಮಾರು ಒಂದು 9 ತಿಂಗಳ ಕಾಮಗಾರಿ ಕಳಪೆ ಕಾಮಗಾರಿ ಆಗ್ತದೆ, ಕೆಲಸ ಮಾಡ್ತಾ ಇಲ್ಲ. ಸುಮಾರು 9 ವರ್ಷದಾಗ 30 ಆಕ್ಸಿಡೆಂಟ್ ಆಗಿದ್ದಾವೆ, 4-5 ಡೆತ್ ಆಗಿದ್ದಾವೆ. ಇದ್ರ ಬಗ್ಗೆ ಯಾರು ಇಲಾಖೆಯವರು, ಕಾಂಟ್ರಾಕ್ಟರ್ ಆಗಲಿ, ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಯಾರು ಜವಾಬ್ದಾರಿ ತಗೊಂತೇ ಇಲ್ಲ. ರೈತರಿಗೆ ಬಹಳ ಕಷ್ಟ ಆಗಿದೆ, ತೊಂದರೆ ಆಗಿದೆ. ಹೊಲಗಳಿಗೆ ಹೋಗೋ ದಾರಿಗಳು ಕೂಡ ಸರ್ವಿಸ್ ರೋಡ್ ಕೊಟ್ಟಿಲ್ಲ. ದಯಮಾಡಿ ಇಮಿಡಿಯೇಟ್ಲಿ ಮಾಡಬೇಕು. ಮಾಡಲಿಲ್ಲದ್ರೆ ಮತ್ತೆ ಈಗ ಕಾಮಗಾರಿ ಚಾಲಾಗ್ಲಿದ್ರೆ ಇನ್ನೊಂದು ವಾರದಲ್ಲಿ ಹೋರಾಟ ಮಾಡ್ತೀವಿ, ಸ್ಟ್ರೈಕ್ ಮಾಡ್ತೀವಿ, ಧರಣಿ ಕುತ್ಕೊಂತೀವಿ. ನಗರದಲ್ಲಿ ವಿಜಯನಗರ ಜಿಲ್ಲಾ ಕುರುಬ ಸಂಘದಿಂದ ಸಾಮಾನ್ಯ ಸಭೆಯನ್ನು ಕೈಗೊಳ್ಳಲಾಗಿತ್ತು. ಈ ವೇಳೆ ಕುರುಬ ಸಮಾಜದ ವಿದ್ಯಾರ್ಥಿಗಳ ಶಿಕ್ಷಣದ ಕುರಿತು ಚರ್ಚಿಸಲಾಯಿತು. ಮಾಡಿ ಇವತ್ತು ಅವರಿಗೆ ಗೌರವ ಸಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಆ ಹುಡುಗನಿಗೆ ಶಿವ ಅವರಿಗೆ ಆರ್ಥಿಕ ಸಹಾಯವನ್ನು ಕೂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು RJ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ಹೊಸಪೇಟೆ.